ಶುಭೋದಯ. ಸಚಿನ್ ತೆಂಡೂಲ್ಕರ್, ಗಾಡ್ ಆಫ್ ಕ್ರಿಕೆಟ್. ಇವರ ಆಟೋಬಯೋಗ್ರಫಿಲಿ ಒಂದು ಹೆಸರು ಎಸ್ ಗುರುಪ್ರಸಾದ್. ಎಸ್ ಗುರುಪ್ರಸಾದ್ ಅಂದರೆ ಯಾರು? ಅವರು ತಾಜ್ ಹೋಟೆಲ್ನ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದವರು ಅವತ್ತಿನ ದಿನ. ಸಚಿನ್ ತೆಂಡೂಲ್ಕರ್ ಅವರು ಅವರ ಕ್ರಿಕೆಟ್ ಮುಗಿಸಿ ತಾಜ್ ಹೋಟ್ಲಲ್ಲಿ ಲಿಫ್ಟ್ ಹತ್ರ ಹೋಗ್ತಾ ಇರಬೇಕಾದ್ರೆ ಆ ಲಿಫ್ಟಿನ ಬಳಿ ಹೋಗಿ ಸಚಿನ್ ತೆಂಡೂಲ್ಕರ್ ಅವ್ರ ಹತ್ರ ಆಟೋಗ್ರಾಫ್ ಕೇಳಿದಂಥ ಮನುಷ್ಯ. ಆಗ ಸಚಿನ್ ತೆಂಡೂಲ್ಕರ್ ಅವರು ಆಟೋಗ್ರಾಫ್ ಕೊಡ್ತಾರೆ. ಆಟೋಗ್ರಾಫ್ ಕೊಡೋ ಸಂದರ್ಭದಲ್ಲಿ ಗುರುಪ್ರಸಾದ್ ಅವರು ಸಚಿನ್ ತೆಂಡೂಲ್ಕರ್ ಅವ್ರಿಗೆ, ಸರ್ ನಿಮ್ಮ ಹತ್ರ ಕ್ರಿಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಸಚಿನ್ ತೆಂಡೂಲ್ಕರ್ ರೂಮಿಗೆ ಬನ್ನಿ ಅಂತ ಕರೀತಾರೆ. ಆವಾಗ ಅವರು ಒಂದು ಕಾಫಿ ಆರ್ಡರ್ ಮಾಡ್ತಾರೆ. ಆ ಕಾಫಿ ಜೊತೆಗೆ ಸಪ್ಲೈಯರ್ ಜೊತೆಗೆ ಗುರುಪ್ರಸಾದ್ ಒಳಗಡೆ ಬರ್ತಾರೆ. ಆವಾಗ ಗುರುಪ್ರಸಾದ್ ಹತ್ರ ಕೇಳ್ತಾರೆ, ಏನದು ನೀವು ಡಿಸ್ಕಸ್ ಮಾಡಬೇಕು ಅಂತ ಇದ್ದಿದ್ದು ಅಂತ. ಆವಾಗ ಗುರುಪ್ರಸಾದ್ ಅವರು ಹೇಳ್ತಾರೆ, ಸರ್ ನಾನು ಅಬ್ಸರ್ವ್ ಮಾಡಿ, ನಾನು ನಿಮ್ಮ ದೊಡ್ಡ ಅಭಿಮಾನಿ. ನಾನು ಎಷ್ಟು ಅಬ್ಸರ್ವ್ ಮಾಡ್ತೀನಿ ನಿಮ್ಮನ್ನು ಕ್ರಿಕೆಟಲ್ಲಿ ಅಂತಂದರೆ, ನಿಮ್ಮ ಒಂದೊಂದು ಶಾಟ್ನು ಒಂದೊಂದು ಸ್ಟ್ರೋಕ್ನು ನಾನು 5-6 ಬಾರಿ ರಿವೈಂಡ್ ಮಾಡಿ ರೀಪ್ಲೇ ನೋಡಿ ಅಷ್ಟು ನಿಮ್ಮ ಸ್ಟ್ರೋಕ್ಗಳನ್ನ ಎಂಜಾಯ್ ಮಾಡ್ತೀನಿ ಸರ್. ಆದರೆ ಒಂದು ನಾನು ಅಬ್ಸರ್ವ್ ಮಾಡಿರೋದೇನು ಅಂದರೆ, ನಿಮ್ಮ ಆರ್ಮ್ ಗಾರ್ಡ್ ಇದೆಯಲ್ಲ, ಆರ್ಮ್ ಗಾರ್ಡು ಸ್ವಲ್ಪ ದೊಡ್ಡದಿದೆ. ಅದರಿಂದ ನಿಮ್ಮ ಕೈ ಸ್ವಿಂಗ್ ಆಗೋದು ಸ್ವಲ್ಪ ನಿಧಾನ ಆಗ್ತಿದೆ ಅಂತ ನನಗನ್ಸುತ್ತೆ. ಈ ಸಜೆಷನ್ ನಾನು ಕೊಡ್ಬೋದಾ ಸರ್ ನಿಮಗೆ ಅಂತ ಕೇಳ್ತಾರೆ. ಆವಾಗ ಸಚಿನ್ ತೆಂಡೂಲ್ಕರ್ ಅವರು ಹೇಳ್ತಾರೆ, ಈ ಜಗತ್ತಿನಲ್ಲೇ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ನಾನು ಅದರಲ್ಲಿ ಕಷ್ಟಪಡ್ತಿದ್ದೆ ಅಂತ, ಅದು ನಿನಗೊಬ್ಬನಿಗೆ, ವರ್ಲ್ಡಲ್ಲಿ ನಿನಗೊಬ್ಬನಿಗೆ ಮಾತ್ರ ಗೊತ್ತಾಯ್ತಲ್ಲ ಅಂಥೇಳಿ ಆ ಸಜೆಷನ್ನ ತೊಗೋತಾರೆ. ನೆಕ್ಸ್ಟ್ ಡೇ ನೆಟ್ಸ್ಗೆ ಹೋಗ್ತಾರೆ. ನೆಟ್ಸ್ಗೆ ಹೋದಾಗ ಆರ್ಮ್ ಗಾರ್ಡ್ನ ರೀಡಿಸೈನ್ ಮಾಡಿಸಿ, ಚಿಕ್ಕದು ಮಾಡಿಸಿ ಕರೆಕ್ಟಾಗಿ ಹಾಕ್ಕೊಂಡು ಆಡ್ತಾರೆ. ಆಡ್ತಾ ಆಡ್ತಾ ಅವರ ಬ್ಯಾಟಿಂಗ್ ಇನ್ನೂ ಬೆಟರ್ ಆಗುತ್ತೆ. ಅದನ್ನು ಅವರ ಆಟೋಬಯೋಗ್ರಫಿನಲ್ಲಿ ನನ್ನ ಬ್ಯಾಟಿಂಗ್ ಬೆಟರ್ ಆಗೋಕ್ಕೆ ಎಸ್ ಗುರುಪ್ರಸಾದ್ ಅವರು ಒಂದು ರೀತಿ ಸಜೆಷನ್ ಕೊಟ್ಟು ಕಾರಣರಾಗಿದ್ದಾರೆ ಅಂತ ಮೆನ್ಷನ್ ಮಾಡಿದ್ರು. ಅದಕ್ಕೆ ಏನಿದ್ರ ನೀತಿ ಅಂತಂದರೆ, ಯಾರು ಸಜೆಷನ್ ಕೊಟ್ಟರು ತಗೊಳ್ಳಿ, ಆದರೆ ಅದನ್ನ ಪಾಸಿಟಿವ್ ವೇಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಅನ್ನೋದು. ಗೊತ್ತಾಯ್ತಾ? ಇದುವೇ ನಿತ್ಯ ಸತ್ಯ.